ಜನರಿಗೆ ಕೆಲಸ ಇಲ್ಲದೆ ರಸ್ತೆಗೆ ಯಾಕ್ರಿ ಬರ್ತಾರೆ? ಭಾರತೀಯ ಹೆದ್ದಾರಿ ಪ್ರಾಧಿಕಾರದ ಉಡಾಫೆ ಉತ್ತರ ಇದು. ಟ್ರಾಫಿಕ್ ಜಾಮ್ ಸಂಬಂಧವಾಗಿ ಕೊಟ್ಟಂಥ ಉತ್ತರ ಇದು. ಮಧ್ಯಪ್ರದೇಶದ ಹೈಕೋರ್ಟ್ನ ಮುಂದೆ ಈ ಒಂದು ವಾದವನ್ನು ಮಂಡಿಸಲಾಗಿದೆ. ಏನು ಪ್ರಕರಣ ಅಂತ ನೋಡಿದ್ರೆ, ದೇವಾಸ್ ಇಂದೋರ್ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ದೇವಾಸ್ ಇಂದೋರ್ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಕಳೆದ ಶುಕ್ರವಾರ ಉಂಟಾಗಿದ್ದಂಥ ಟ್ರಾಫಿಕ್ ಜಾಮ್ ಇದು. 40 ಗಂಟೆಗಳ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು 3 ಜನ ಸತ್ತೇ ಹೋಗ್ತಾರೆ. ಹಿಂದಕ್ಕೂ ಹೋಗಂಗಿಲ್ಲ, ಮುಂದಕ್ಕೂ ಹೋಗಂಗಿಲ್ಲ. 40 ಗಂಟೆಗಳು ಊಟ ತಿಂದ್ರೋ ತಿನ್ನಲಿಲ್ವೋ, ಡಿಹೈಡ್ರೇಷನ್ ಆಯಿತು, ಏನಾದರೂ ಕಾಯಿಲೆ ಅವರಿದ್ರೆ ಗೊತ್ತಿಲ್ಲ. 8 ಕಿಲೋಮೀಟರ್ ಉದ್ದ ನಿಂತಿತ್ತಲ್ಲ, 4,000ಕ್ಕಿಂತ ಹೆಚ್ಚಿನ ವಾಹನಗಳು ಅರ್ಧಕ್ಕೆ ನಿಂತ್ಕೊಳ್ತವೆ. ಹೆದ್ದಾರಿಯ ಸರ್ವಿಸ್ ರಸ್ತೆಯ ಕಾಮಗಾರಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಇಲ್ಲಿ ಜಾಮ್ ಆಗಿತ್ತು. ಈ ಬಗ್ಗೆ ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ಆಯಿತು. ರಾಜಕೀಯ ಪಕ್ಷಗಳು ಜಿಲ್ಲಾಧಿಕಾರಿಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ನಿಮ್ಮ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ತೊಂದರೆ ಇದು ಅಂತ ಹೇಳಿತು. ತೊಂದರೆ ಅನುಭವಿಸ್ತಾ ಇರೋದು ಜನ. 3 ಸಾವಿಗೆ ಯಾರು ಕಾರಣ ಅಂತ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತೆ. ಅದಕ್ಕೆ ಜನ ರೋಡಿಗೆ ಬಂದರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಉಡಾಫೆ ಉತ್ತರ ಕೂಡ ಕೇಳಿ ಬಂದಿದೆ.